ಕಸದ ವಿಚಾರದಲ್ಲಿ ಮತ್ತೆ ಬೆಂಗಳೂರಿನ ಮರ್ಯಾದೆ 3 ಕಾಸಿಗೆ ಹರಾಜಾಗುವಂತ ಎಲ್ಲಾ ಸಾಧ್ಯತೆ ಇದೆ. ಯಾಕಂದ್ರೆ ಬಿಬಿಎಂಪಿ ಅಂತ ಒಂದು ಎಡವಟ್ಟನ್ನ ಮಾಡ್ತಾ ಇದೆ. ಸುಮಾರು 440 ಕೋಟಿ ಒಂದು ವೆಚ್ಚದಲ್ಲಿ ಆಗ್ತಿರುವಂತಹ ಒಂದು ತ್ಯಾಜ್ಯ ಘಟಕಗಳನ್ನ ಓಪನ್ ಮಾಡಲಾಗಿತ್ತು. ಆದ್ರೆ ಯಾವುದೂ ಕೂಡ ಕೆಲಸ ಮಾಡ್ತಾ ಇಲ್ಲ. 440 ಕೋಟಿ ಎಷ್ಟು ಖರ್ಚು ಮಾಡಿದ್ರು ಕೂಡ ಏನು ಯೂಸ್ ಇಲ್ಲ. ತೆರಿಗೆ ಜೊತೆಗೆ ಗಾರ್ಬೇಜ್ ಸೆಸ್ ಅನ್ನ ಕೂಡ ವಸೂಲಿ ಮಾಡಿದ್ರು ಕೂಡ ಸಮಸ್ಯೆಗೆ ಮುಕ್ತಿ ಸಿಗ್ತಿಲ್ಲ. ಮತ್ತೆ ಬೆಂಗಳೂರಿನ ಒಂದು ಮರ್ಯಾದೆ ತೆಗೆಯುವಂಥ ಕೆಲಸಕ್ಕೆ ಈಗ ಬಿಬಿಎಂಪಿ ರೆಡಿ ಆಗಿದೆ. ರಾಜಧಾನಿಯ ಗಲ್ಲಿಗಳಲ್ಲೂ ಕೂಡ ಈಗ ಕಸದ ದರ್ಬಾರ್ ಆಗುವಂತಹ ಸಾಧ್ಯತೆ ಇದೆ. ಬಿಬಿಎಂಪಿಯ ಎಡವಟ್ಟಿನಿಂದ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಒಂದು ರೀತಿಯಾಗಿ ಭುಗಿಲೇಳುವಂಥ ಸಾಧ್ಯತೆ ಇದೆ. 100 ಕೋಟಿ ಖರ್ಚು ಮಾಡಿದ್ರು ಕೂಡ ಯಾವುದೇ ಘಟಕಗಳು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಏನು ಕಸದ ಒಂದು ವಿಲೇವಾರಿ ಏನಾಗುತ್ತೆ ಅಲ್ಲಿ ನೀವು ನೋಡ್ತಾ ಇದ್ರೆ ಈ ರೀತಿಯಾಗಿ ಆಗಬೇಕಾಗಿತ್ತು. ಆದರೆ ಇತ್ತೀಚೆಗೆ ಆ ಒಂದು ಘಟಕಗಳು ಕೆಲಸ ಮಾಡದೇ ಇರೋದ್ರಿಂದ ಸಾಕಷ್ಟು ಪೆಂಡಿಂಗ್ ಉಳಿಯುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಬೆಂಗಳೂರಿನ ಒಂದು ರಸ್ತೆಗಳಲ್ಲಿ ಗಲ್ಲಿಗಳಲ್ಲಿ ಸಾಕಷ್ಟು ಕಸಗಳು ಹಾಗೆ ಬಿದ್ದಿದ್ದಾವೆ. ಸುಬ್ಬರಾಯನಪಾಳ್ಯದ ಒಂದು ಘಟಕ ಏನಿದೆ ಅದು ಕ್ಲೋಸ್ ಆಗಿದೆ. ನಗರದಲ್ಲಿ ಪ್ರತಿದಿನ 4 ರಿಂದ 4.5 ಸಾವಿರ ಟನ್ ಕಸ ಉತ್ಪತ್ತಿ ಆಗುತ್ತೆ. ಆದರೆ ಸಂಪೂರ್ಣ ಕಸ ಇದುವರೆಗೂ ಕೂಡ ವಿಲೇವಾರಿ ಆಗಿಲ್ಲ. ಕೆಸಿಡಿಸಿ ಕಸ ಸಂಸ್ಕರಣಾ ಘಟಕ ಸೇರಿ 7 ಪ್ಲಾಂಟ್ಗಳು ದಿನಕ್ಕೆ 2300 ಮೆಟ್ರಿಕ್ ಟನ್ ಕಸ ಸಂಸ್ಕರಿಸುವಂತ ಸಾಮರ್ಥ್ಯ. ಸುಬ್ಬರಾಯನಪಾಳ್ಯ ತ್ಯಾಜ್ಯ ಸಂಸ್ಕರಣಾ ಘಟಕ ಕ್ಲೋಸ್ ಆಗಿದೆ. ಉಳಿದ ಘಟಕಗಳು ಕೂಡ ನಡೀತಿಲ್ಲ. ಪೂರ್ಣ ಪ್ರಮಾಣವಾದಂಥ ಒಂದು ಕೆಲಸ ಅಲ್ಲಿ ನಡೀತಿಲ್ಲ. ಪೂರ್ಣ ಕೆಲಸ ಮಾಡಿದ್ರೆ ಅಕ್ಕಪಕ್ಕದವರಿಗೆ ತೊಂದರೆ ಆಗುತ್ತೆ. ಜನರ ಪ್ರತಿಭಟನೆಗೆ ಬಿಬಿಎಂಪಿ ಈಗ ಬೆದರಿದೆ ಅಂತ ಹೇಳಬೇಕು. ಇದೇ ಕಾರಣಕ್ಕೆ ಬೀದಿಗಳಲ್ಲಿ ಕಸದ ರಾಶಿ ಹಾಗೆ ಬಿದ್ದಿದೆ. ಇನ್ನು 400 ರಿಂದ 500 ಮೆಟ್ರಿಕ್ ಟನ್ ಹಸಿ ತ್ಯಾಜ್ಯ 6 ಘಟಕಗಳಿಗೆ ರವಾನೆ ಆಗುತ್ತೆ. ಎಂಎಸ್ಜಿಪಿ ಘಟಕಕ್ಕೆ 500 ರಿಂದ 700 ಮೆಟ್ರಿಕ್ ಟನ್ ಹಸಿ ತ್ಯಾಜ್ಯ, 300 ರಿಂದ 400 ಟನ್ ಹಸಿ ತ್ಯಾಜ್ಯ ರೈತರ ಹೊಲಗಳಿಗೆ ರವಾನೆ ಆಗುತ್ತೆ. 2000 ರಿಂದ 2500 ಮೆಟ್ರಿಕ್ ಟನ್ ಮಿಶ್ರಿತ ಕಸ ಕೂಡ ಬೆಳ್ಳಳ್ಳಿ ಕ್ವಾರಿಗೆ ಶಿಫ್ಟ್ ಆಗುತ್ತೆ. ಇನ್ನು 400 ರಿಂದ 500 ಮೆಟ್ರಿಕ್ ಟನ್ ಹಸಿ ತ್ಯಾಜ್ಯ 6 ಘಟಕಗಳಿಗೆ ರವಾನೆ ಆಗೋದು. ಎಂಎಸ್ಪಿಜಿ ಘಟಕಕ್ಕೆ 500 ರಿಂದ 700 ಮೆಟ್ರಿಕ್ ಟನ್ ಹಸಿ ತ್ಯಾಜ್ಯ, 300 ರಿಂದ 400 ಟನ್ ರೈತರಿಗೆ ಹಸಿ ತ್ಯಾಜ್ಯ ರವಾನೆ ಆಗುತ್ತೆ. ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರೋ ಥರ 4 ರಿಂದ 4.5 ಸಾವಿರ ಟನ್ ಕಸನ್ನು ದಿನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇದ್ರ ಪೈಕಿ ಪ್ಲಾಂಟ್ಸ್ಗೆ ಪ್ಯೂರ್ ವೆಟ್ ವೇಸ್ಟ್ ನಮ್ಮ 7 ಪ್ಲಾಂಟ್ಸ್ ಏನಿದೆ ಅದರಲ್ಲಿ ಒಂದು ಸದ್ಯಕ್ಕೆ ಸ್ಟಾಪ್ ಆಗಿದೆ. ಸುಬ್ರಾಯನಪಾಳ್ಯ ಸ್ಟಾರ್ಟ್ ಮಾಡಬೇಕು. ಮತ್ತೆ ಅದೇ ಈಗ ಅಬೌಟ್ 1800 ಟನ್ಸ್ ಅಷ್ಟು ವೆಟ್ ವೇಸ್ಟ್ ಜನರೇಟ್ ಆಗ್ತಾ ಇದೆ. ಇನ್ನೊಂದು ಏನಂತ ಹೇಳಿದ್ರೆ ನಮ್ಮಲ್ಲಿ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಸ್ ಅಂತ 166 ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಸ್ ಇದೆ. ಇಲ್ಲಿ 700 kg ಸೇರಿಸಿ 1 ಟನ್ವರೆಗೂ ದಿನನಿತ್ಯ ಡ್ರೈ ವೇಸ್ಟ್ ಕಲೆಕ್ಷನ್ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶ್ಯಾಮ್ ನಮ್ಮ ಜೊತೆ ಇದ್ದಾರೆ. ಶ್ಯಾಮ್, ಈಗ ಬಿಬಿಎಂಪಿ ಯಾವ ರೀತಿಯಾಗಿ ಮುಂದಿನ ಒಂದು ನಿರ್ಧಾರವನ್ನು ಕೈಗೊಳ್ಳಬಹುದು? ಯಾಕಂದ್ರೆ 440 ಕೋಟಿ ಖರ್ಚು ಮಾಡಿದ್ರೆ ಏನು ಚಿಕ್ಕ ಅಮೌಂಟ್ ಏನಲ್ಲ. ಸೊ ಯಾವ ರೀತಿ ಮುಂದಿನ ನಡೆ ಇರುತ್ತೆ? ಬಿಬಿಎಂಪಿ ಯಾವ ಪರಿಸ್ಥಿತಿ ಇದೆ ಸದ್ಯಕ್ಕೆ? 2015ರಲ್ಲಿ 448 ಕೋಟಿ ರೂಪಾಯಿ ಖರ್ಚು ಮಾಡಿ 6 ಕಸದ ಪ್ಲಾಂಟ್ ಅನ್ನ ನಗರದ ಬೇರೆ ಬೇರೆ ಭಾಗದಲ್ಲಿ ಸ್ಥಾಪನೆ ಮಾಡಿ ಅದು ಕಾರ್ಯಾರಂಭ ಮಾಡಿತ್ತು. ಅದರ ಒಂದು ಕೆಪಾಸಿಟಿ 2300 ಮೆಟ್ರಿಕ್ ಟನ್ ಪರ್ ಡೇ ಹಸಿ ತ್ಯಾಜ್ಯನ ಸಂಸ್ಕರಣೆ ಮಾಡಿ ಗೊಬ್ಬರ ಮಾಡೋಂಥದ್ದು. ಅಲ್ಲಿಂದ ಇಲ್ಲಿ ತನಕ ಒಟ್ಟು 3,19,000 ಮೆಟ್ರಿಕ್ ಟನ್ನು ಕಸ ಅಲ್ಲಿಗೆ ಬಂದಿದೆ. ಆದರೆ ಮಾಡಿರೋದು ಕೇವಲ 29,000 ಮೆಟ್ರಿಕ್ ಟನ್ ಅಷ್ಟು ಗೊಬ್ಬರ ಮಾತ್ರ ಮಾಡಿದ್ದಾರೆ. ಈಗಂತೂ ಕಳೆದ 1 ವರ್ಷಗಳಿಂದ ಈ ಒಂದು ಕಸ ಸಂಸ್ಕರಣಾ ಘಟಕದಲ್ಲಿ ಕೇವಲ 300 ರಿಂದ 400 ಮೆಟ್ರಿಕ್ ಟನ್ ಅಷ್ಟು ಮಾತ್ರ ಕಸ ಸಂಸ್ಕರಣೆ ಆಗ್ತಿದೆ. ಉಳಿದೆಲ್ಲ ಕೂಡ ಈ ಒಂದು ಬೆಳ್ಳಳ್ಳಿ ಕ್ವಾರಿಗೆ ಮತ್ತೆ MSGPಗೆ ಹೋಗ್ತಾ ಇದೆ. ಬೆಳ್ಳಳ್ಳಿ ಕ್ವಾರಿಗೆ ಬೆಂಗಳೂರಿನ ಕಸ 50% ಕಸ ಬರೀ 50ಕ್ಕಿಂತ ಹೆಚ್ಚು ಕಸ ಬರೀ ಬೆಳ್ಳಳ್ಳಿ ಕ್ವಾರಿಗೆ ಹೋಗ್ತಾ ಇದೆ. ಪ್ರಾರಂಭದಲ್ಲಿ ಈ ಒಂದು ಹಸಿ ತ್ಯಾಜ್ಯನ ಏನು ಒಂದು ಗೊಬ್ಬರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಟಿದ್ರು. ಆದರೆ ದೂರದೃಷ್ಟಿ ಇರಲಿಲ್ಲ. ಅಕ್ಕಪಕ್ಕದ ಜನರ ಒಂದು ಕನ್ಸೆಂಟ್ ತಗೊಂಡಿರಲಿಲ್ಲ, ಜನರನ್ನ ಮನವೊಲಿಸಿರಲಿಲ್ಲ, ಏನೋ ಒಂದು ಮಾಡಿದ್ರು. ಆದರೆ ಇವಾಗ ಹೆಚ್ಚಿನ ಒಂದು ಕಸನ ಯಾಕೆ ನೀವು ಸಂಸ್ಕರಣೆ ಮಾಡ್ತಾ ಇರಲಿಲ್ಲ ಅಂತಂದ್ರೆ ಅಲ್ಲಿ ಹಸಿ ತ್ಯಾಜ್ಯ ಜಾಸ್ತಿ ಬಂತು ಅಂತಂದ್ರೆ ಆ ಪ್ರೊಸೆಸಿಂಗ್ ಮಾಡೋದಕ್ಕೆ ಸಂದರ್ಭದಲ್ಲಿ ವಾಸನೆ ಬರುತ್ತೆ, ಸ್ಥಳೀಯರು ಬೈತಾರೆ, ಪ್ರತಿಭಟನೆ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತ ಒಂದು ಸಬೂಬನ್ನ ಬಿಬಿಎಂಪಿಯ ಆರೋಗ್ಯ ವಿಭಾಗದ ಘನತ್ಯಾಜ್ಯ ವಿಭಾಗದ ಅಧಿಕಾರಿಗಳು ಹೇಳ್ತಾರೆ. ಅದಕ್ಕೆ ಏನು ಸೊಲ್ಯೂಷನ್ ಅಂತ ಕೇಳಿದ್ರೆ ಕಸದಿಂದ ವಿದ್ಯುತ್ ಉತ್ಪಾದನೆ ಮಾಡೋದು ಒಂದು ವಿಧಾನನ ನಾವು ಬಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾವು ಇಲ್ಲೇ ನೋಡ್ತಿದ್ದೀವಿ, ಬೆಂಗಳೂರಿನಲ್ಲಿ ಗಲ್ಲಿಗಳಲ್ಲಿ ಕಸ ವಿಲೇವಾರಿ ಆಗದೆ ಹಾಗೆ ಬಿದ್ದಿದೆ. ಬೆಳ್ಳಳ್ಳಿ ಕ್ವಾರಿಗೆ 50%ಕ್ಕೂ ಹೆಚ್ಚು ಹೋಗ್ತಾ ಇದೆ. ಆದರೆ ಇಲ್ಲಿ ನೋಡಿ,
ಬೆಂಗಳೂರಿನ ಗಲ್ಲಿಗಳಲ್ಲಿ ಈಗ ನಾವು ನಿಂತಿರೋದು ಯಶವಂತಪುರ APMC ಒಂದು ರಸ್ತೆಯಲ್ಲಿ ನಿಂತಿದ್ವಿ. ಇದೇ ರೀತಿ ನಗರದ ಹಲವು ಭಾಗಗಳಲ್ಲಿ ಗಲ್ಲಿಗಳಲ್ಲಿ ಕಸ ಸರಿಯಾಗಿ ರೀತಿಯಲ್ಲಿ ವಿಲೇವಾರಿ ಆಗ್ತಾ ಇದೆ. ಆದರೆ ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಕಸ ವಿಲೇವಾರಿಗೆನೆ 1,000 ಕೋಟಿ ರೂಪಾಯಿಯಷ್ಟು ಖರ್ಚಾಗ್ತಾ ಇದೆ. ಬೆಂಗಳೂರಿಗೆ ಏನು BBMPಗೆ ಬರುವಂತಹ ವರಮಾನದಲ್ಲಿ 50%ಕ್ಕೂ ಹೆಚ್ಚು ಭಾಗ ಬರೀ ಕಸ ವಿಲೇವಾರಿಗೆ ಹೋಗ್ತಾ ಇದೆ ಅನ್ನೋದಾದ್ರೆ ಬೆಂಗಳೂರು ಎಷ್ಟು ಕ್ಲೀನ್ ಆಗಿರ್ಬೇಕಾಗಿತ್ತು. ಆದ್ರೆ ಹಣ ಎಲ್ಲಾಯ್ತು ಅಂತ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗಾರ್ಬೇಜ್ ಸೆಸ್ ಕೂಡ ಈ ಒಂದು ಆಸ್ತಿ ತೆರಿಗೆ ಜೊತೆ ಕಲೆಕ್ಟ್ ಮಾಡ್ತಾರೆ. ಎಲ್ಲಾ ಹಣ ಖರ್ಚು ಮಾಡಿ ಕೂಡ ಬೆಂಗಳೂರಿನ ಬೀದಿ ರಸ್ತೆಗಳಲ್ಲಿ ಇನ್ನೂ ಕೂಡ ಕಸ ವಿಲೇವಾರಿ ಆಗ್ತಾ ಇಲ್ಲ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ಯಾಮ್. ಓಕೆ, ಇದು BBMP ಸದ್ಯಕ್ಕೆ ಏನು 2015 ಆಲ್ಮೋಸ್ಟ್ 3 ವರ್ಷಗಳ ಹಿಂದೆ ಒಟ್ಟು 448 ಕೋಟಿಯಷ್ಟು ಖರ್ಚು ಮಾಡಿ ಒಟ್ಟು ಘಟಕಗಳನ್ನು ಓಪನ್ ಮಾಡಿರೋದು. ಸೊ ಇಲ್ಲಿ ಕಸವನ್ನ ವಿಲೇವಾರಿ ಮಾಡಿ ನಂತರ ಒಂದು ವಿದ್ಯುತ್ತನ್ನು ಕೂಡ ಉತ್ಪಾದನೆ ಮಾಡಲಾಗುತ್ತೆ ಅನ್ನೋ ಒಂದು ಸ್ಕೀಮನ್ನು, ಒಂದು ಪ್ಲಾನ್ ಅನ್ನ, ಯೋಜನೆಯನ್ನು ಹಾಕೊಂಡಿತ್ತು. ಆದರೆ ಈಗ 2018ರಲ್ಲಿ ನೋಡೋದಾದ್ರೆ ಬಹುತೇಕ ಘಟಕಗಳು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆದರೆ ಇಲ್ಲಿ ಉತ್ಪಾದನೆ ಆಗ್ತಿರುವಂತಹ ಒಂದು ಕಸದ ಒಂದು ಅಮೌಂಟ್ ಏನಿದೆ ಅದು ಸಾಕಷ್ಟಿದೆ. ಅದು ಸೂಕ್ತವಾಗಿ ಅಲ್ಲಿ ವಿಲೇವಾರಿ ಆಗಲೇಬೇಕು. ಆದರೆ ಈಗ ಸದ್ಯದ ಪರಿಸ್ಥಿತಿಯ ಪ್ರಕಾರ 6 ಘಟಕಗಳಲ್ಲಿ ಅಲ್ಲಿ ವಿಲೇವಾರಿ ಆಗ್ತಿಲ್ಲ ಅಂತ. ಅದೇ ರೀತಿಯಾಗಿ ಕೆಲವೊಂದು ಕಡೆ, ಬಹುತೇಕ ಕಡೆ ಬೆಂಗಳೂರಿನಲ್ಲಿ ಈಗಾಗಲೇ ಕಸದ ರಾಶಿಗಳು ಗುಡ್ಡೆ ಹಾಕೊಂಡಿದ್ದಾವೆ. ಅದೇ ರೀತಿಯಾಗಿ ಯಾವ ರೀತಿ ಕಸ ವಿಲೇವಾರಿ ಆಗ್ತಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಯಾವ ರೀತಿ ಆಗ್ತಿದೆ ಅಂತ. 300 ರಿಂದ 400 ಟನ್ ಹಸಿ ತ್ಯಾಜ್ಯವನ್ನು ರೈತರ ಹೊಲಗಳಿಗೆ ಶಿಫ್ಟ್ ಮಾಡಲಾಗ್ತಿದೆ. 2000 ರಿಂದ 2500 ಮೆಟ್ರಿಕ್ ಟನ್ ಅಷ್ಟು ಕೂಡ ಕಸ, ಒಂದು ಮಿಶ್ರಿತ ಕಸವನ್ನು ಈಗ ಬೆಳ್ಳಳ್ಳಿ ಕ್ವಾರಿಗೆ ಹಾಕಲಾಗ್ತಾ ಇದೆ. ಒಂದು ಸಮಸ್ಯೆ ಆಗಿರೋದೇನೆಂದರೆ ಅಲ್ಲಿ ಜಾಸ್ತಿ ಒಂದು ತ್ಯಾಜ್ಯದ ಒಂದು ಇದು ಮಾಡಿದರೆ ಘಟಕಗಳಲ್ಲಿ ಅಲ್ಲಿನ ಸುತ್ತಮುತ್ತಲಿನವರು ಕೂಡ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಅನ್ನೋ ಒಂದು ಭಯ BBMP ಅವ್ರಿಗಿದೆ. ಅದೇ ರೀತಿಯಾಗಿ ನಗರದಲ್ಲಿ ಪ್ರತಿದಿನ 4 ರಿಂದ 4,500 ಟನ್ನಷ್ಟು ಒಂದು ಕಸ ಉತ್ಪಾದನೆ ಆಗುತ್ತೆ. KCDC ಕಸ ಸಂಸ್ಕರಣಾ ಘಟಕ ಸೇರಿ 7 ಪ್ಲಾಂಟ್ಗಳಿದ್ದಾವೆ. ದಿನಕ್ಕೆ 2300 ಮೆಟ್ರಿಕ್ ಟನ್ ಕಸ, 300 ಟನ್ನಷ್ಟು ಕಸವನ್ನು ಸಂಸ್ಕರಿಸುವಂತಹ ಸಾಮರ್ಥ್ಯ ಇರುವಂಥದ್ದು. ಏನೋ ಸುಬ್ರಹ್ಮಣ್ಯ ಪಾಳ್ಯ ತ್ಯಾಜ್ಯ ಸಂಸ್ಕರಣಾ ಘಟಕ ಕೂಡ ಕ್ಲೋಸ್ ಆಗಿದೆ. ಪೂರ್ಣವಾಗಿ ಕೆಲಸ ಮಾಡಿದರೆ ಅಕ್ಕಪಕ್ಕದವರಿಗೆ ತೊಂದರೆ ಆಗುತ್ತೆ, ಜನರ ಪ್ರತಿಭಟನೆ ಆಗುವಂಥ ಸಾಧ್ಯತೆ ಇದೆ ಅಂತ BBMP ಈಗ ಅದನ್ನು ಹೋಲ್ಡ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸೊ 100 ಕೋಟಿ ಖರ್ಚು ಮಾಡಿ ಇರುವಂಥ ಒಂದು BBMP ಒಂದು ಪ್ಲಾನ್ ಏನಿದೆ, ಅದರ ಸದ್ಯಕ್ಕೆ ಕಂಡಲ್ಲಿ ಕಸ ಬಿದ್ದಿದ್ರು ಕೂಡ BBMP ಡೋಂಟ್ ಕೇರ್ ಅಂತಿದೆ ಅನ್ನೋದು ಈಗ ಮೇನ್ ಪ್ರಾಬ್ಲಮ್.